ಒಂದು ಬಾಲ್ ಅವರು ಅಂದ್ರೆ ಕೊನೆಯವರೆಗೂ 14-15ವರೆಗೂ ಫುಲ್ ಹೊಡಿಲಿಲ್ಲ, ಅಡ್ಡ ಹೊಡಿಲಿಲ್ಲ. ಅಡ್ಡ ಹೊಡೆದವ್ರು ಎಲ್ಲರೂ ಯಾವ ರೀತಿ ಔಟ್ ಆದ್ರೆ ಇಂಡಿವಿಜುವಲ್ ನಾವು ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ವಿ. ಕೊನೆ ಹೊಡೆದಷ್ಟೇ, ಅಂದ್ರೆ ಪೂರ್ತಿ ಸೆಟ್ ಆದ್ಮೇಲೆ ಅಂದ್ರೆ ಅವ್ರ ಟ್ಯಾಲೆಂಟ್ ತೋರಿಸಿರೋದು ಅಲ್ವಾ. ಅಂದ್ರೆ ಒಂದೊಂದು ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ಹುಡುಗ 4 ವರ್ಷ ಆಡಿದವರು ಇಲ್ಲಿ, ಆಮೇಲೆ 2 ಮ್ಯಾಚ್ ಸೋತಿದ್ವಿ ನಾವು. ಬಹಳ ಇಂಟ್ರೆಸ್ಟಿಂಗ್ ಇದು, ಗುಜರಾತ್ ಟೈಟನ್ಸ್ ಮೇಲೆ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್. ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ನಮ್ಮ ಪರವಾಗಿ 7 ವರ್ಷ ಆಡಿದಂತ ಮೊಹಮ್ಮದ್ ಸಿರಾಜ್, ನಮ್ಮ ಪರವಾಗಿ 4 ವರ್ಷ ಆಡಿದಂತ ನಮ್ಮ ಅಚ್ಚ ಕನ್ನಡಿಗ. ಇವರು ಹೈದರಾಬಾದ್ನವರು ಸಿರಾಜ್, ಆದ್ರೆ ನಮ್ಮ ಅಚ್ಚ ಕನ್ನಡಿಗ ಹೋಗಿ ಅವನು ನಮ್ಮ ಮೇಲೆ ಪ್ಲೇಯರ್ಸ್ ಮ್ಯಾಚ್. ಸರ್, ಇಲ್ಲಿ ಇನ್ನೊಂದೇನಂದ್ರೆ ಇದು ಸಿರಾಜ್ ಆಡ್ದಾಗ್ಲೂ ಆಗಿತ್ತು, ಪ್ರತಿ ಸೀಸನ್ಲೂ ಕೂಡ ಒಂದು ಚರ್ಚೆ ಆಗುತ್ತೆ. ಇದನ್ನ ನೀವ್ ಹೆಂಗೆ ಹೇಳ್ತಿರೋ ಗೊತ್ತಿಲ್ಲ, ಯಾರು RCB ಬಿಡ್ತಾರೋ ಅವ್ರು ಒಳ್ಳೆ ಫಾರ್ಮಿಗೆ ಬರ್ತಾರೆ ಅಂತ. RCB ಜಸ್ಟ್ ಕೋಇನ್ಸಿಡೆನ್ಸ್. ಹೌದು, ಅಂದ್ರೆ ಎಲ್ಲರೂ ಸೋಲ್ಬೇಕಂತ ಯಾರು ಆಡಲ್ಲ ಪ್ರಕಾಶ್. ಆ ಟೈಮಲ್ಲಿ ಇದು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ, ಬೌಲರ್ ಆಗಲಿ ಬ್ಯಾಟರ್ ಆಗಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಸಿಚುವೇಶನ್ ಹೆಂಗೆ ಯಾವ ರೀತಿ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಅದಲ್ಲ. ಓಕೆ, ಅಂದ್ರೆ RCB ಇದ್ದಾಗ ಯಾಕೆ ಆಡಲ್ಲ ಇವರು? RCB ಬಿಟ್ಟ ತಕ್ಷಣ ಯಾಕೆ ಇಷ್ಟು ಚೆನ್ನಾಗಿ ಆಡ್ತಾ ಇದಾರೆ? ಇಲ್ಲ, ಸಿರಾಜ್ ಅವರು ಚೆನ್ನಾಗಿ ಫಸ್ಟ್ ಮ್ಯಾಚ್ ಅವ್ರು ಸೋತಾಗ ಲಾಸ್ಟ್ ಓವರ್ 23 ರನ್ ಹೊಡಿಸ್ಕೊಂಡಿದ್ರು. ಹೌದು, ಗುಜರಾತ್ ಮೇಲೆ ಫಸ್ಟ್ ಮ್ಯಾಚ್ ಸೋತಾಗ ಗುಜರಾತ್ ಸಾರಿ ಪಂಜಾಬ್ ಮೇಲೆ ಲಾಸ್ಟ್ ಓವರ್ 23 ಹೊಡೆದವ್ರು ಯಾರು? 97 ಬ್ಯಾಟಿಂಗ್ ಶ್ರೇಯಸ್ ಅಯ್ಯರ್, ಶಶಾಂಕ್ ಸಿಂಗ್ ಅಲ್ವಾ. ಸೊ ಅವರು ಹೊಡಿಸ್ಕೊಂಡಿದ್ದಾರೆ ಕ್ವಿಕ್ ಆಗಿ. ನಮ್ಮ ಒಂಥರ ಬೂಸ್ಟ್ ಸಿಕ್ಕಿದ್ದು ಈ ಪರ್ಫಾರ್ಮೆನ್ಸ್, ನಮ್ಮ ಮೇಲಿನ ಪರ್ಫಾರ್ಮೆನ್ಸ್. 2 ಪ್ಲೇಯರ್ಸ್ ಮ್ಯಾಚ್ ಸಿಕ್ಕಿದೆ ಅವ್ರಿಗೆ. ಅಲ್ಲ, ಅದೇನೋ ಗೊತ್ತಿಲ್ಲ. ಈಗ RCB ಬಿಟ್ರು, ಸಿರಾಜ್ ಹಂಗ್ ಕೊಟ್ರು. ಈ KL ರಾಹುಲ್ ಅವರು ಇಂಟರ್ವ್ಯೂಗಳಲ್ಲೇ ಹೇಳಿದ್ರು, ನಂಗೆ RCBಗೆ ಆಡ್ಬೇಕು ಅನ್ನೋದು ಇಷ್ಟ ಇದೆ ಅಂತ. ಯಾವಾಗ ಗೋಯಂಕಾ ಜೊತೆ ಒಂದು ಭಿನ್ನಾಭಿಪ್ರಾಯ ಆಯ್ತು, ಅದಾದ್ಮೇಲೆ ಈಗ ಅದೇ RCB ನಾನು ತಗೊಳ್ಳಿಲ್ಲಲ್ಲ, ಈಗ ತಗೊಳ್ಳಿ ಅಂತೇಳಿ ಕೊಟ್ರು. 6 4. ಅಲ್ಲ, ಬ್ರಿಲಿಯಂಟ್ ಅದ್ರ ಅದನ್ನ ಹೊಗಳಕ್ಕೆ ಅಂದ್ರೆ ಮಾತುಗಳಿಲ್ಲ ಅಂತ ಹೇಳೋದು. ಅಲ್ಲ, ಬರುತ್ತೆ ಅದೊಂದು ಮನ್ಸಲ್ಲಿ. ನನ್ನ ಇವರು ತಗೊಳ್ಳಿಲ್ಲಲ್ಲ, ಇವಾಗ ನಾನು ತೋರ್ಸ್ಬೇಕು ನನ್ನ ಪರ್ಫಾರ್ಮೆನ್ಸ್. ನಮ್ಮನೆ ಅದಕ್ಕೆ ಸರ್ಕಲ್ ಮಾಡಿ ಹುಟ್ಟಿದ್ರು ಬ್ಯಾಟನ್ನ. ಸಿರಾಜು ಹಿಂಗಂದ್ರು, ನಾನು ಇಲ್ಲಿದ್ದೀನಿ. ಅದೇ ರೋಷ ಆಯ್ತು, ಒಳ್ಳೆಯದು. ಅಂದ್ರೆ ಅಟ್ಲೀಸ್ಟ್ ನಮ್ಮ ಒಂದ್ ಸಮಾಧಾನ ಅಂದ್ರೆ ನಮ್ಮ ಹುಡುಗನೇ ನಾವು ಸೋತ್ವಿ ಕೊನೆ ನೋಡಿ. ಪ್ರಕಾಶ್ ನಿನ್ನೆ ಮ್ಯಾಚ್ ಬಗ್ಗೆ ಮತ್ತೆ ಬಂದ್ರೆ ಆ ಸ್ಕೋರ್ ಲೈನ್ ನಾವು ಮ್ಯಾಚೇ ನೋಡಿಲ್ಲಪ್ಪ, ಬರೀ ಸ್ಕೋರ್ ಆಗಿದ್ರೆ ಎಷ್ಟು ಈಸಿಯಾಗಿ ಗೆದ್ದಿರಲ್ಲಪ್ಪ ಇವರು. ಮತ್ತೆ ಇವ್ರು ಪಟ್ಟ ಕಷ್ಟ, ಪಟ್ಟ ಕಷ್ಟ ಗೊತ್ತಾಗಲ್ಲ, ಆನ್ ದ ಪೇಪರ್ ಗೊತ್ತಾಗಲ್ಲ. ಅದು ಮ್ಯಾಚ್ ಆಡಿದವ್ರಿಗೆ ನೋಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಡ್ತಿದ್ರು ಅಂತ. ಆದ್ರೆ ರಾಹುಲ್ 50 ಆದಾಗಲೇ ರಾಹುಲ್ ಮ್ಯೂಟೆಡ್ ರೆಸ್ಪಾನ್ಸ್ ನಮ್ಮ RCB ಫ್ಯಾನ್ಸ್ ಇಂದ. ಹೌದು, ನಮ್ಮ ಹುಡುಗನಿಗೂ ಸ್ವಲ್ಪ ಎನ್ಕರೇಜ್ ಮಾಡ್ಬೋದಾಯ್ತು, ಅದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಬಟ್ ಆದ್ರೆ 93 ಹೊಡೆದು ಬಂದ ಮೇಲೆ, ಮ್ಯಾಚ್ ಗೆದ್ದ ಮೇಲೆ ಎಲ್ಲರೂ ಕೂಗಾಡ್ತಾ ಇದ್ರು. KL ರಾಹುಲ್ ಹೊಡೆದಿದ್ದ ಬಗ್ಗೆ ಖುಷಿ. ಅಂದ್ರೆ ಸೋಲ್ತಾರಲ್ಲ ಅನ್ನೋ ಬೇಜಾರಿತ್ತು, ಸೋತ್ ಮೇಲೆ ಬಿಡು ನಮ್ಮ ಹುಡುಗನೇ ಅಲ್ವಾ ಗೆದ್ದಿದ್ದು ಅನ್ನೋ ಖುಷಿನೂ ಬಂತು. ಸಮಾಧಾನಕರ ಬಹುಮಾನ ಕೊಡ್ತಾರಲ್ಲ ಇವ್ರಿಗೆ, ಎನ್ಕರೇಜ್ ಮಾಡಲ್ಲ. KL ರಾಹುಲ್ ಚಿನ್ನಸ್ವಾಮಿ ಒಂದು ದೊಡ್ಡ ನಂಟು. ಸೊ ಇವತ್ತು ಅವ್ರು ಹೇಳಿದ್ದು, ಪ್ರೂವ್ ಮಾಡಿದ್ದು, ನಾನು ಇಲ್ಲಿ ಅವನು, ನಾನು ಇಲ್ಲೇ ಆಡಿ ಬೆಳೆದವನು, ನನ್ನ ಆಟ ನಾನು ತೋರಿಸ್ತೀನಿ ಅಂತ. KL ರಾಹುಲ್ ಚಿನ್ನಸ್ವಾಮಿ ಹೇಗೆ ಸರ್? ಅವ್ರದ್ದೊಂದು ಆ ಒಂದು ಲವ್ ಇದೆಯಲ್ಲ. ಅಲ್ಲ, ಹುಟ್ಟಿದ್ದು ಬೆಳೆದಿದ್ದು ಮಂಗಳೂರಿನ ನಂತರ ಅಂಡರ್-16 ಬೆಂಗಳೂರು ಬಂದರು, ಇಲ್ಲೇ ಬೆಳೆದ್ರು. ಅಂದ್ರೆ ಕ್ರಿಕೆಟ್ ಮಂಗಳೂರಿನಿದ್ದಾಗ ಅಂಡರ್-19 ಆಡಿದ್ರು, ಅಂಡರ್-16 ಆಡಿದ್ರು. ಇಲ್ಲಿ ಬಂದ್ಮೇಲೆ ಅವ್ರು ಬೆಳೆದಿದ್ದು ಅಂತ ಹೇಳೋದು. ನಮ್ಮಲ್ಲಿ ಸಿಕ್ಕಂತ, ಅವ್ರಿಗೆ ಸಿಕ್ಕಂತ ಎಂಕರೇಜ್ಮೆಂಟ್ ಆಗಲಿ, ಅವ್ರ ಕ್ವಾಲಿಟಿ ಆಗಲಿ 2016 ಅವ್ರು ನೋಡ್ತಾ ಇದ್ರು, ಆಡ್ತಾನೆ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಬೇರೆ ಭಾವ ಇತ್ತು ಅವ್ರಿಗೆ. ಬರೀ RCB ಮೇಲೆ ಬೆಂಗಳೂರಲ್ಲಿ ಹೊಡೆದು ತೋರಿಸಿನಂತಲ್ಲ, he has been mistreated by the unfortunately by the selectors ಅಂತ ಹೇಳ್ಬೋದು. ಅಂದರೆ ಟೆಸ್ಟ್ ಟೀಮ್ ಆಗಲಿ, ಒನ್ ಡೇಸ್ ಆಗಲಿ, T20 ಟೀಮಲ್ಲಿ ಇಲ್ಲ ಇವರಿಗೆ. ಯಾರೇ T20 ಟೀಮಲ್ಲಿ ಇಲ್ಲ, ಅವರೇ ಚೆನ್ನಾಗಿ ಆಡ್ತಾರೆ ಇವಾಗ. ಅದು ಹೇಳಿದ್ರು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಅದಕ್ಕೆ. ಸೊ ಅದೊಂದಿತ್ತು ಅವ್ರಿಗೆ ಪ್ರೂವ್ ಮಾಡೋದು. 3 ಫಾರ್ಮ್ಯಾಟಲ್ಲಿ ಆಡುವಂಥ ಪ್ಲೇಯರ್ ನಾನು ನೋಡಿದ್ದು. BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರಾಫಿಯಲ್ಲಿ ಹೋದಾಗ ಕೂಡ ನಂಬರ್ 6 ಆಡ್ತಾರೆ, ಓಪನ್ ಮಾಡ್ತಾರೆ, ಮತ್ತೆ ನಂಬರ್ 6 ಹೋಗು, ಅದು ಮಾಡು. ನಮ್ಮ ರಾಹುಲ್ ಹೆಸರಲ್ಲಿ ಏನಿದೆ ಗೊತ್ತಿಲ್ಲ. ರಾಹುಲ್ ದ್ರಾವಿಡ್ ಆಗಲಿ, KL ರಾಹುಲ್ ಆಗಲಿ, ಅವ್ರನ್ನ ವಿಕೆಟ್ ಕೀಪರ್ ಆಗಿ ಟೀಮ್ಲಿ ಇರ್ಬೇಕಾ ವಿಕೆಟ್ ಕೀಪರ್ ಆಗಂತ. ದೇ ಆರ್ ನಾಟ್ ಬೇಸಿಕಲಿ ವಿಕೆಟ್ ಕೀಪರ್ಸ್. ಓಕೆ, ಇರಬೇಕು ಅವರು, ನಾವು 10% ಇರೋ ಸೈಡು. ಬಟ್ ಟೀಮಲ್ಲಿ ಇರ್ಬೇಕಂದ್ರೆ ನಂಬರ್ 6 ಬರಬೇಕು, ನಂಬರ್ 7 ಬರಬೇಕು. ರಾಹುಲ್ ಅಂತೂ ನಂಬರ್ 7 ಬಂದ್ಬಿಟ್ಟು ವಿಕೆಟ್ ಕೀಪಿಂಗ್ ಮಾಡ್ತೀವಿ. ಒಂದೇಲಿ ಟೀಮಲ್ಲಿ ಇರ್ಬೇಕಂದ್ರೆ ಈ ಥರ ಅಂತ ಹೇಳ್ಬೇಕು. ಫ್ಯಾಬ್ 5 ಇದ್ರೆಲ್ಲ ಇದ್ರು ಮೇಲೆ. ಸೊ ರಾಹುಲ್ ಇದು ಪ್ರೂವ್ ಮಾಡೋದು ಬರೀ ನಮ್ಮ RCB ಮ್ಯಾನೇಜ್ಮೆಂಟಿಗಲ್ಲ, ಪ್ರೂವ್ ಮಾಡೋದು ಇಂಡಿಯನ್ ಟೀಮ್ ಸೆಲೆಕ್ಟರ್ಸ್ಗೆ. ನಾನು ಇದ್ದೀನಿ, ನನ್ನ ಹೆಂಗೆ ಬಿಡ್ತೀರ ನೀವು, ನನ್ನ ಹೆಂಗೆ ಓಡಾಡಿಸ್ತೀರ ಮೇಲೆ ಕಡೆ ಓಡಾಡ್ತಾರೆ. ಓಕೆ, ಫ್ಲೆಕ್ಸಿಬಲ್ ಇದ್ದಾರೆ ನಮ್ಮ ಕರ್ನಾಟಕದವರು. ಅಂದರೆ ಸ್ವಲ್ಪ ಸಬ್ಮಿಸಿವ್ ಅಂತ ಇರ್ಬೋದು,
ಜನತೆ ಮನೋಭಾವ ಅಂತ ಓಕೆ ಟೇಕ್ ಇಟ್ ಈಸಿ, ಹೆಂಗೆ ಬಂದಂತ ತಿಳ್ಕೊತೀವಿ ಅಂತ ಅದನ್ನ ಮಿಸ್ಯೂಸ್ ಮಾಡೋದು. ಈಗ ತೋರಿಸಿದ್ದಾರೆ ಎಲ್ಲ ಫಾರ್ಮೆಟಲ್ಲಿ ನಾನು ಆಡಬಲ್ಲೆ ಅಂತ. ಈ ಪರ್ಫಾರ್ಮೆನ್ಸ್ ಇಂದ ನೀವು ಇವರು T20 ತೆಗೆದುಕೊಳ್ಳೋದಕ್ಕೆ ಹೋದ್ರೆ ನಿಜವಾಗಿ ಅನ್ಯಾಯ ಆಗುತ್ತೆ. ಅವ್ರ ಕ್ವಾಲಿಟಿ ಆಫ್ ಬ್ಯಾಟಿಂಗ್ ಬಗ್ಗೆ ಯಾರಿಗೂ ಏನು ಇದು ಇಲ್ಲ. ಆಮೇಲೆ ಅವರು ಅಷ್ಟೇ ಅಲ್ಲ, ಇದು ಕೆವಿನ್ ಪೀಟರ್ಸನ್ಗೂ ಅವ್ರು ಉತ್ತರ ನೀಡಿದ್ದಾರೆ. ಕೆವಿನ್ ಪೀಟರ್ಸನ್ ಏನು ಹೇಳಿದ್ರು ಅಂದ್ರೆ ಹಿಂದೆ ಅಂದ್ರೆ ಪ್ಲೇಯರ್ಸ್ ಎಷ್ಟು ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ನಮ್ಮ ಬಗ್ಗೆ ಏನು ಹೇಳಿದ್ದಾರೆ. ಕೆಲವರು ರಿಯಾಕ್ಟ್ ಮಾಡ್ತಾರೆ, ಕೆಲವರು ರಿಯಾಕ್ಟ್ ಮಾಡಲ್ಲ. ರಾಹುಲ್ ರಿಯಾಕ್ಟ್ ಮಾಡಿರಲಿಲ್ಲ. ಅವಾಗೇನು ಹೇಳಿದ್ರು ಕೆವಿನ್ ಪೀಟರ್ಸನ್ ಅಂದರೆ ರಾಹುಲ್ ಬ್ಯಾಟಿಂಗ್ ನೋಡ್ಬೇಕಂತಂದ್ರೆ ನೀವು ಹೊಸದಾಗಿ ಪೇಂಟ್ ಹೊಡೀರಿ, ಅದು ಒಣಗೋಗು ಕಾಯ್ಬೇಕು, ನೀವು ಅಷ್ಟೊತ್ತು ಕಾಯ್ಬೇಕಾಗತ್ತೆ. ಅದನ್ನು ಅವ್ರು ಮೊನ್ನೆ 77 ಹೊಡೆದ್ರಲ್ಲ CSK ಮೇಲೆ ಗೆಲ್ಲಿಸಿದ್ರಲ್ಲ ಚೆನ್ನೈಯಲ್ಲಿ, ಅವಾಗ ಅವ್ರು ಇಮ್ಮಿಡಿಯೇಟಾಗಿ ಹೇಳಿದ್ರು ಏನಂತಂದರೆ ಇಷ್ಟು ವರ್ಷದಿಂದ ಈ ಥರ ಹೇಳಿದ್ದು ಅದಕ್ಕೆ ಉತ್ತರ ನೀಡಿದ್ದೇನೆ ಅಂತ ಹೇಳ್ಬಿಟ್ಟು ಉತ್ತರ ನೀಡಿದ್ರೆ ಅಂತ ನೆನ್ನೆ ಕೂಡ ಅದೇ ಹೇಳ್ತಲ್ಲ. ಅಂದರೆ ಅವರು ಹೆಂಗೆ ಫ್ಲೆಕ್ಸಿಬಿಲಿಟಿ ತೋರಿಸಿದ್ದಾರೆ, ಅದನ್ನೇ ಅವರು 3 ಫಾರ್ಮ್ಯಾಟಲ್ಲಿ ಆಡಬೇಕಂದ್ರೆ ಅವ್ರ ಟೆಕ್ನಿಕ್ ಇದೆ, ಟೆಂಪರ್ ಇನ್ನೇನು ಬೇಕು ಹೇಳಿದ್ರು. ನೆನ್ನೆ ಅಗೇನ್ಸ್ಟ್ ಆಲ್ ಆರ್ಡರ್ಸ್. ಹೌದು, ವಿಕೆಟ್ಸ್ ಹೋಗಿದೆ, ರೆಸ್ಪಾನ್ಸಿವ್ ಪಿಚ್ ಇದೆ, ಫಿಯರಿ ಬಾಲಿಂಗ್ ಅಟ್ಯಾಕ್ ಇದೆ, ಬೆಸ್ಟ್ ಬಾಲಿಂಗ್ ಅಟ್ಯಾಕ್ ಇದೆ ಅಂತ ಅಂಥದ್ರಲ್ಲೇ ನಿಂತ್ಕೊಂಡು ಆಡಿ ಕೊನೆಯವರು ಆಡಿ ಗೆಲ್ಸು. ಇನ್ನೂ 13 ಬಾಲ್ಸ್ ಕ್ಲೋಸ್ ಆಗಿಲ್ಲ ಅದು. ಕೊನೆ ನೋಡಿದ್ರೆ 13 ಬಾಲ್ಸ್ ಇತ್ತು ಬೈ 6 ವಿಕೆಟ್ಸ್ 13 ಬಾಲ್ಸ್ ಅಂದರೆ ಅದಕ್ಕೆ ಕಾರಣ ಅಂತಂದರೆ ಸರ್ ಒಂದು ಪ್ರಶ್ನೆ ಕೇಳಿದ್ದು ನಂಗೆ. ಯಾಕೆಂದ್ರೆ ಈ ಪಿಚ್ಚಲ್ಲಿ ಆಡ್ತೀನಿ ಅಂದಾಗ ಏನೆಲ್ಲ ಹೇಳ್ತಾರೆ ಇಲ್ಲೇ ಆಡಿದ ಅಡ್ವಾಂಟೇಜ್ ಇರುತ್ತೆ ಅಂತ. ಒಬ್ಬ ಪ್ಲೇಯರ್ಗೆ ಏನು ಅಡ್ವಾಂಟೇಜು ಅಂದರೆ ಪಿಚ್ಚಲ್ಲಿ ನಿಂತಾಗ ಇದು ನಂದು ಅನ್ನೋ ಕಾನ್ಫಿಡೆನ್ಸ್ ಬರೋದಾ, ನನಗೆ ಇಲ್ಲಿ 10 ವರ್ಷದಿಂದ ಗೊತ್ತು ಅನ್ನೋದು, ಕಣ್ಣು ಮುಚ್ಚಿದ್ರೆ ಇದು ಇಲ್ಲಿದೆ ಅನ್ನೋದು ಗೊತ್ತಾಗೋದು, ಅಥವಾ ಆ ಪಿಚ್ ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದು, ಅದು ಯಾವುದು ಅಂತ ಯಾವ ಪಾಯಿಂಟ್ ಅವರಿಗೆ ನಂದು ಅಂತ ಅನ್ಸೋದು. ಓಕೆ, ಈಗ ನೆನ್ನೆ ಹೇಳಿದವ್ರು ನಂಬರ್ 7 ಪಿಚ್ ಕೊಟ್ಟಿದಂತ. ಬಟ್ ಆದರೂ ಬೇಸಿಕಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 3 ಪ್ರಮುಖ ಪಿಚ್ ಇರ್ತವೆ. ಸೆಂಟ್ರಲ್ ಪಿಚ್ಚು ಅದರ ಪಕ್ಕ ಅವನ್ನೇ ಪ್ರಿಪೇರ್ ಮಾಡ್ತಾರೆ. ಓಕೆ, ಬೇರೆ ಇಲ್ಲ, ಒಂದನ್ನೇ ಕಂಟಿನ್ಯೂಸ್ ಆಗಿ ಆಡಿಸಲ್ಲ. ಸೊ ಹಾಗಿರುವಾಗ ರಾಹುಲ್ಗೇನು ಅಡ್ವಾಂಟೇಜ್ ಏನಿತ್ತು ಅಂತಂದರೆ ಇಲ್ಲೇ ಆಡಿ ಬೆಳೆದಿದ್ದು, ಪಿಚ್ಗಳ ಬಗ್ಗೆ ಮಾಹಿತಿ ಇರೋದು. ಓಕೆ, ಅದಕ್ಕೆ ಅಡ್ಡ ಹೊಡೆದಿಲ್ಲ. ಪಿಚ್ಗಳ ಬಗ್ಗೆ ಮಾಹಿತಿ ಇರೋದು ಪ್ಲಸ್ ಗ್ರೌಂಡ್ನ ಡೈಮೆನ್ಷನ್ಸ್ ಎಲ್ಲಿ, ಇದು ಭಾಳ ಮುಖ್ಯ. ಅದು ಅದಕ್ಕೆ ಫ್ಯಾಮಿಲಿಯರಿಟಿ ವಿತ್ ಗ್ರೌಂಡ್ ಬೇಕಂತ ಹೇಳಿದಾಗ ಇದಕ್ಕೆ ಇಲ್ಲಿ 65 ಇಲ್ಲಿ 70 ಇಲ್ಲಿ 70 ಹಿಂಗೆ ತಲೆಯಲ್ಲಿ ಇರುತ್ತೆ. ಹೊಡೆದ್ರೆ ಈ ಫೋರ್ಸಲ್ಲಿ ಹೊಡಿಬೇಕು ನಾನು. ನೀವು ಮ್ಯಾಚ್ ಮುಂಚೆ ನೀವು ನೋಡಿದಾಗ ಇಲ್ಲಿ 53 ಆ ಥರ ಅಲ್ಲ. ಆ್ಯಕ್ಚುಲಿ ಯು ಹ್ಯಾವ್ ಪ್ಲೇಡ್ ದೇ. ಏನು ಡೈಮೆನ್ಷನ್ಸ್ ಗೊತ್ತು ನಿಮ್ಗೆ, ಎಲ್ಲಿ ಹೊಡೆದ್ರೆ ಹೆಂಗೆ ಎಷ್ಟು 6 ಹೊಡಿಬೋದಾ, ಇಲ್ಲಿ 6 ಹೊಡೋ, ಇಲ್ಲಿ 4 ಹೊಡಿಬೋದಾ, ಎಲ್ಲಿ ಮೇಲೆ ಹೊಡಿಬೋದು, ಎಲ್ಲಿ ದೂರ ಇದೆ ಅಲ್ಲಿ ಲಾಕ್ ಮಾಡಬಾರ್ದು, ಮಾಡಿದ್ರೆ ಪೂರ್ತಿ ಕ್ಲಿಯರ್ ಮಾಡಬೇಕು, ಅದೆಲ್ಲ ಒಂದು ಬೇಕಾಗುತ್ತೆ. ಅದನ್ನು ಎಲ್ಲರೂ ಗೊತ್ತಿರ್ತೀನಿ ತಗೊಳ್ಳಿ, ಎಲ್ಲರಿಗೂ ಇಫೆಕ್ಟಿವ್ ಆಗಲ್ಲ ಅದು. ಸೊ ಅದನ್ನು ಅರಗಿಸ್ಕೊಂಡು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವ ರೀತಿ ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಅದನ್ನು ರಾಹುಲ್ ಮಾಡಿ ತೋರಿಸ್ತಾರೆ. ಸೂಪರ್